ಇವತ್ತು ನಾನು ಹೇಳೋವಂಥ ಟಾಪಿಕ್ನ ಕೇಳಿ ಕೆಲವರಿಗೆ ತಮ್ಮ ಜೀವನದಲ್ಲಿ ತಾವು ಏನನ್ನ ಗೋತ್ರು ಮಾಡ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಕೆಲವರಿಗೆ ಇದು ನನ್ನ ಕಥೆನೇ ಅಂತ ಅನಿಸುತ್ತೆ. ಕೆಲವರಿಗೆ ಕಣ್ಣಲ್ಲಿ ನೀರು ಬರಬಹುದು. ನಾವೆಲ್ಲ ಸೋಲ್ಮೇಟ್ ಬಗ್ಗೆ ಕೇಳಿದ್ದೀವಿ. ನನಗೊಬ್ಬ ಪರ್ಫೆಕ್ಟ್ ಪಾರ್ಟ್ನರ್ ಈ ಜಗತ್ತಲ್ಲಿ ಇದ್ದರೆ ಹೇಗಿರ್ತಿತ್ತು ಅಂತ ಬಯಸ್ತೀವಿ. ಆದರೆ ಸೋಲ್ಮೇಟ್ಗಿಂತ ಆಳವಾದ ಅತ್ಯಂತ ರೇರ್ ಆದ ಒಂದು ಕನೆಕ್ಷನ್ ಇದೆ. ಅದೇ ಟ್ವಿನ್ ಫ್ಲೇಮ್. ಸೊ ಟ್ವಿನ್ ಫ್ಲೇಮ್ ಅಂದರೆ ಏನು, ಸೊಸೈಟಿ ಅದನ್ನು ಹೇಗೆ ನೋಡುತ್ತೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರೋರು ಹೇಗೆ ಫೀಲ್ ಆಗ್ತಾರೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಆದರೆ ನಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ನೇ ಅಂತ ಗೊತ್ತಾಗೋಕ್ಕೆ ಕೆಲವು ಸೈನ್ಸ್ ಇರುತ್ತಲ್ಲ, ಆ ಸೈನ್ಸ್ ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ವಿಡಿಯೋ ಕೊನೆಯಲ್ಲಿ ಈ 7 ಸೈನ್ಸಲ್ಲಿ ಯಾವ ಸೈನ್ ನಿಮಗೆ ಮ್ಯಾಚ್ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದು ಅವ್ರ ಜೊತೆ ಇದ್ದಾಗ ನಿಮ್ಮ ಬಗ್ಗೆ ನೀವೇ ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ ಅಂತ ಅನ್ನಿಸ್ತಿದೆಯಾ? ಅವರ ಮುಂದೆ ನೀವು ಕಂಪ್ಲೀಟ್ ಆಗ್ತೀರಾ ಅನ್ನೋ ಫೀಲ್ ಸಿಗುತ್ತಾ? ಅಥವಾ ಅವ್ರ ಜೊತೆ ಇದ್ಮೇಲೆ ನೀವು ಮೊದಲಿನ ರೀತಿ ಇಲ್ಲದೆ ಹೊಸ ವ್ಯಕ್ತಿ ಅಂತ ಅನ್ನಿಸ್ತಿದೆಯಾ? ಹಾಗಿದ್ರೆ ಆ ಸಂಬಂಧ ಟ್ವಿನ್ ಫ್ಲೇಮ್ ಆಗಿರ್ಬೋದು. ಸ್ಪಿರಿಚುವಲ್ ಫಿನಾಮಿನಾ ಅಧ್ಯಯನ ಮಾಡಿದ್ದ ಡಾಲರೆಸ್ ಕ್ಯಾನನ್ ಅನ್ನೋ ಒಬ್ಬ ರಿಸರ್ಚರ್ನ ಇನ್ಸೈಟ್ಸ್ನ ಬಳಸಿ ಇವತ್ತು ಟ್ವಿನ್ ಫ್ಲೇಮ್ನ 7 ಸೈನ್ಸ್ನ ಬಗ್ಗೆ ಹೇಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಸೈನ್, ಸಡನ್ ಸ್ಪಿರಿಚುವಲ್ ಅವೇಕನಿಂಗ್. ಸೋಲ್ಮೇಟ್ನ ಮೀಟ್ ಆದರೆ ಒಳ್ಳೆ ಫೀಲ್ ಸಿಗುತ್ತೆ, ಕಂಫರ್ಟಬಲ್ ಆಗಿ ಫೀಲ್ ಆಗ್ತೀವಿ. ಆದರೆ ಟ್ವಿನ್ ಫ್ಲೇಮ್ನ ಮೀಟ್ ಆದರೆ ನಿಮ್ಮ ಒಳಗೆ ಒಂದು ಜ್ವಾಲೆ, ಫೈರ್ ಶುರು ಆದಂಗಿರುತ್ತೆ. ಅವ್ರ ಜೊತೆ ಒಂದು ಸಲ ಮಾತಾಡಿದ ಮೇಲೆ ಅಥವಾ ಅವರ ಕಣ್ಣನ್ನು ನೋಡಿದ ಮೇಲೆ ನಿಮ್ಮ ಜೀವನದ ಬಗ್ಗೆ ನಿಮ್ಮ ನೋಟ ಬದಲಾಗ್ಬಿಡುತ್ತೆ. ಸ್ಪಿರಿಚುವಲ್ ಆದ ಒಂದು ಅವೇಕನಿಂಗ್ ಆಗುತ್ತೆ. ಈ ಜೀವನ ಇಷ್ಟೇ ಅಲ್ಲ, ಇನ್ನೂ ಆಳವಾಗಿದೆ ಅನಿಸುತ್ತೆ. ಇದು ಕಾರ್ಮಿಕ್ ಪಾರ್ಟ್ನರ್ಸ್ನ ಜೊತೆ ಅಥವಾ ಸೋಲ್ಮೇಟ್ಸ್ನ ಜೊತೆ ಆಗೋ ಗ್ರ್ಯಾಜುವಲ್ ಎನ್ಲೈಟನ್ಮೆಂಟ್ ಥರ ಅಲ್ಲ, ಅದು ಸ್ಲೋ ಆಗಿರುತ್ತೆ. ಆದರೆ ಟ್ವಿನ್ ಫ್ಲೇಮಲ್ಲಿ ಈ ಅವೇಕನಿಂಗ್ ಇಮ್ಮಿಡಿಯೇಟ್ ಆಗಿ ಆಗುತ್ತೆ, ಒಂದು ಕ್ಷಣದಲ್ಲಿ. ಡಾಲರೆಸ್ ಕ್ಯಾನನ್ ಹೇಳೋದೇನೆಂದರೆ, ಟ್ವಿನ್ ಫ್ಲೇಮ್ಸ್ ಭೇಟಿಯಾದ ತಕ್ಷಣ ಕೇವಲ ಅವರ ಮೈಂಡ್ ಮತ್ತು ಹಾರ್ಟ್ ಮಾತ್ರ ಭೇಟಿಯಾಗಲ್ಲ, ಅನೇಕ ಲೈಫ್ ಟೈಮ್ಸಲ್ಲಿ ಇವಾಲ್ವ್ ಆಗಿ ಬಂದ 2 ಸ್ಪಿರಿಚುವಲ್ ಎಸೆನ್ಸಸ್ ಒಟ್ಟಿಗೆ ಸೇರುತ್ತೆ. ಅದರ ಶಕ್ತಿ ಅಷ್ಟು ಆಳವಾಗಿರುತ್ತೆ. ಆ ಒಂದು ಭೇಟಿ 2 ಜನರ ಸ್ಪಿರಿಚುವಲ್ ಪಾತ್ನ ಸ್ಪೀಡಾಗಿ ಮುಂದೆ ತಳ್ಳುತ್ತೆ. ಈ ಒಂದು ವಿಚಾರನೇ ಟ್ವಿನ್ ಫ್ಲೇಮ್ ಕನೆಕ್ಷನ್ನ ಬೇರೆ ರಿಲೇಷನ್ಶಿಪ್ಗಿಂತಲೂ ಯೂನಿಕ್ ಮಾಡೋದು. ಕೆಲವರು ಅಬ್ಸರ್ವ್ ಮಾಡಿರಲ್ಲ, ಆದರೆ ಈ ಅವೇಕನಿಂಗ್ ಕೆಲವೊಮ್ಮೆ ಆ ವ್ಯಕ್ತಿ ಫಿಸಿಕಲಿ ಭೇಟಿಯಾಗೋ ಮೊದಲೇ ಶುರು ಆಗಿರುತ್ತೆ. ಡ್ರೀಮಲ್ಲಿ ಅಥವಾ ಒಂದು ಕ್ಷಣದಲ್ಲಿ ಆ ಕನೆಕ್ಷನ್ನ ಫೀಲ್ ಮಾಡಿರ್ತಾರೆ. ಎರಡನೇ ಸೈನ್, ಪರ್ಫೆಕ್ಟ್ ಮಿರರಿಂಗ್. ಇದನ್ನ ಕೇಳಿದಾಗ ನಿಮಗೆ ಮಿರರಿಂಗ್ ಅಂದರೆ ಏನು ಅಂತ ಅನಿಸ್ಬೋದು. ನಮ್ಮ ಜೀವನದಲ್ಲಿ ಅನೇಕ ಜನ ನಮ್ಮನ್ನು ಪಾರ್ಷಿಯಲಿ ಮಿರರ್ ಮಾಡ್ತಾರೆ, ಅಂದರೆ ನಮ್ಮ ಕೆಲವು ಕ್ವಾಲಿಟೀಸ್ನ ರಿಫ್ಲೆಕ್ಟ್ ಮಾಡ್ತಾರೆ. ಆದರೆ ಟ್ವಿನ್ ಫ್ಲೇಮ್ ಅಂದರೆ ಆಬ್ಸಲ್ಯೂಟ್ ಮಿರರಿಂಗ್. ನಮ್ಮ ಪ್ರತಿ ಸೂಕ್ಷ್ಮ ವ್ಯತ್ಯಾಸ, ಪ್ರತಿ ಫ್ಲಾಸ್, ಪ್ರತಿ ಸ್ಟ್ರೆಂತ್, ಪ್ರತಿ ವಾಸಿಯಾಗದ ಗಾಯ, ಇವೆಲ್ಲ ಅವರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಮಿರರಿಂಗ್ ಕೆಲವೊಮ್ಮೆ ಕಂಫರ್ಟಬಲ್ ಆಗಿರಲ್ಲ. ನಮ್ಮ ಯಾವುದೋ ಒಂದು ಬ್ಲಾಕ್ ಅಥವಾ ಅನ್ರಿಸಾಲ್ವ್ಡ್ ಇಶ್ಯೂಸ್ನ ನಾವು ಅವಾಯ್ಡ್ ಮಾಡ್ತಿದ್ದೇವೋ ಅದನ್ನೇ ಟ್ವಿನ್ ಫ್ಲೇಮ್ ಅವರು ಮಿರರ್ ಮಾಡಿಬಿಡ್ತಾರೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಅವರು ಕೇವಲ ನಮ್ಮ ಜೊತೆ ಇರಲ್ಲ, ಅವರು ಒಂದು ರೀತಿ ನಮ್ಮ ಜೊತೆ ಒಂದಾಗಿರ್ತಾರೆ. ಆ ಒಂದು ಶೇರ್ಡ್ ಕಾನ್ಷಿಯಸ್ನೆಸ್ಸಲ್ಲಿ ಯಾವ ವಿಷಯನ ಸಹ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಒಂದು ಆರ್ಗ್ಯುಮೆಂಟಲ್ಲಿ ಇಬ್ಬರು ಸೈಮಲ್ಟೇನಿಯಸ್ಲಿ ವಿತ್ಡ್ರಾ ಮಾಡ್ಕೊಳ್ಳೋಣ ಅಂತ ಫೀಲ್ ಆದರೆ ಅದು ಆ ಪರ್ಫೆಕ್ಟ್ ಮಿರರಿಂಗ್ನ ಒಂದು ಸೈನ್. ಇದು ಆರ್ಡಿನರಿ ರಿಲೇಷನ್ಶಿಪ್ಸಲ್ಲಿ ಆಗಲ್ಲ. ಆದರೆ ಈ ಮಿರರಿಂಗ್ನ ಪರ್ಪಸ್ ತುಂಬ ಒಳ್ಳೆಯದು. ಅದು ನಿಮ್ಮ ಇನ್ನರ್ ಶ್ಯಾಡೋಸ್ನ ಧೈರ್ಯವಾಗಿ ಫೇಸ್ ಮಾಡೋಕ್ಕೆ, ಹೀಲ್ ಆಗೋಕ್ಕೆ ಪುಷ್ ಮಾಡುತ್ತೆ. ನೀವು ಹೀಲ್ ಆಗ್ತಾ ಇದ್ದ ಹಾಗೆ ಆ ಚೇಂಜ್ ತಕ್ಷಣ ಟ್ವಿನ್ ಫ್ಲೇಮಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಮೂರನೇ ಸೈನ್, ಸೋಲ್ ಲಾಂಗಿಂಗ್ ಕರಗೋದು. ಅಂದರೆ ಆತ್ಮದ ಆಳವಾದ ಹಂಬಲ ಅಥವಾ ಕೊರತೆಯ ಭಾವನೆ ನಿಧಾನವಾಗಿ ಕರಗೋದು, ಶಾಂತವಾಗೋದು. ಇದನ್ನ ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಏನಾದರೂ ನೆನಪಾಯ್ತಾ? ಚಿಕ್ಕ ವಯಸ್ಸಿಂದ ಒಂದು ಹಂಬಲ ಇದ್ದ ಹಾಗೆ ಅನಿಸುತ್ತಾ? ಎಲ್ಲಾದರೂ ಯಾರಾದರೂ ನನಗೋಸ್ಕರ ಇದ್ದಾರೆ ಅನ್ನೋ ಒಂದು ಸೈಲೆಂಟ್ ವಿಸ್ಪರ್ ಮನಸ್ಸಲ್ಲಿ ಬರ್ತಿತ್ತಾ? ಡಾಲರೆಸ್ ಕ್ಯಾನನ್ ಏನು ಹೇಳ್ತಿದ್ದಾರೆ ಅಂದರೆ, ಈ ಸೋಲ್ ಲಾಂಗಿಂಗ್ ಅನ್ನೋದು ಒಂದು ಆತ್ಮದ ಅರ್ಧ ಭಾಗದ ನೆನಪು. ಅನೇಕ ಲೈಫ್ ಟೈಮ್ಸ್ ಮತ್ತು ಡೈಮೆನ್ಷನ್ಸ್ ಆಚೆ ಇರೋ ಒಂದು ಬಾಂಡ್ನ ಮೆಮೊರಿ. ಟ್ವಿನ್ ಫ್ಲೇಮ್ಸ್ ತಮ್ಮ ಟ್ವಿನ್ನನ್ನು ಸಬ್ಕಾನ್ಷಿಯಸ್ಲಿ ಚಿಕ್ಕ ವಯಸ್ಸಿಂದ ಅವೇರ್ ಆಗಿ ಇರಿಸ್ತಾರೆ ಅಂತ. ಯಾವುದೋ ಒಂದು ಗಳಿಗೆಯಲ್ಲಿ ಅವರು ಎಲ್ಲೋ ಇದ್ದಾರೆ ಅಂತ ಒಂದು ಅನ್ಶೇಕಬಲ್ ಫೀಲಿಂಗ್ ಇರುತ್ತೆ. ಆದರೆ ಆ ಟ್ವಿನ್ ಫ್ಲೇಮ್ ಭೇಟಿಯಾದ ತಕ್ಷಣ ಏನಾಗುತ್ತೆ?
ಆ ಜೀವಮಾನದ ಲಾಂಗಿಂಗ್ ಮಾಯ ಆಗುತ್ತೆ, ಅಪಾರವಾದ ಫುಲ್ಫಿಲ್ಮೆಂಟ್ ಬರುತ್ತೆ. ಅವರು ಸಿಕ್ಕಿದ್ರು ಇನ್ನು ಎಲ್ಲನೂ ಪೂರ್ತಿ ಆಯಿತು ಅನ್ನೋ ಒಂದು ಭಾವ. ಆ ಅನುಭವನ ಪದಗಳಲ್ಲಿ ವಿವರಿಸೋಕೆ ಆಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ಸೋಲ್ನ ಮಿಸ್ಸಿಂಗ್ ಪೀಸ್ ಸಿಕ್ತು ಅಂತ ಅನಿಸುತ್ತೆ. ನೆಕ್ಸ್ಟ್ ಸೈನ್ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋನ ನೀವಿನ್ನೂ ನೋಡ್ತಿದ್ರೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ, ವ್ಯಾಲ್ಯೂಬಲ್ ಅನಿಸಿದ್ರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹೈಪ್ ಮಾಡಿದ್ರಾ? ಸರಿ. 4ನೇ ಸೈನ್ ಪ್ರೊಫೌಂಡ್ ರಿಕಗ್ನಿಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್. ಟ್ವಿನ್ ಫ್ಲೇಮ್ ಭೇಟಿಯಾಗೋ ಮೊದಲು ಅನೇಕ ಜನ ಒಂದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಯಾರು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಫ್ರೆಂಡ್ಸ್ ಜೊತೆ ಇದ್ದರು, ಫ್ಯಾಮಿಲಿ ಜೊತೆ ಇದ್ದರು, ಒಂದು ಇನ್ಕಂಪ್ಲೀಟ್ ಫೀಲ್ ಇರುತ್ತೆ. ಯಾರು ನಿಜವಾಗ್ಲೂ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಆದರೆ ಟ್ವಿನ್ ಫ್ಲೇಮ್ ಭೇಟಿಯಾದ ತಕ್ಷಣ ಆ ಇನ್ಕಂಪ್ಲೀಟ್ನೆಸ್ ಹೋಗುತ್ತೆ. ಅದು ಕೇವಲ ಸೂಪರ್ಫಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ನೀವು ಹೇಳ್ದೇ ಇರೋ ವಿಷಯ ಸಹ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಮ ಒಂದು ಭಾವನೆಯನ್ನು ಬೇರೆ ಯಾರ ಮುಂದೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿರ್ಲಿಲ್ವೋ ಅದನ್ನು ಅವರ ಮುಂದೆ ಡೈರೆಕ್ಟಾಗಿ ಹೇಳಬಹುದು. ಯಾಕಂದರೆ ಡಾಲರಸ್ ಕ್ಯಾನನ್ ಹೇಳ್ತಾರೆ, ಸೌಲ್ ಲೆವೆಲಲ್ಲಿ ಟ್ವಿನ್ ಫ್ಲೇಮ್ಸ್ ಯಾವಾಗಲೂ ಕನೆಕ್ಟೆಡ್ ಆಗಿರ್ತಾರೆ ಅಂತ. ಡೀಪ್ ಮೆಡಿಟೇಷನಲ್ಲಿ ಅಥವಾ ನಿದ್ರೆ ಮತ್ತು ಎಚ್ಚರದ ನಡುವಿನ ಆ ಟ್ವಿಲೈಟ್ ಮೂಮೆಂಟಲ್ಲಿ ಆ ಕನೆಕ್ಷನ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ. ಜಸ್ಟ್ ಥಿಂಕ್ ಮಾಡಿ, ಸೋಲ್ಮೇಟ್ ಜೊತೆ ಕೂಡ ಒಳ್ಳೆ ಸಂಬಂಧ ಇರುತ್ತೆ. ಆದರೆ ಟ್ವಿನ್ ಫ್ಲೇಮ್ ಜೊತೆ ಇರೋ ಆ ಸೋಲ್ ಲೆವೆಲ್ ಫ್ರೀಕ್ವೆನ್ಸಿ ಮ್ಯಾಚ್ ಇದೆಯಲ್ವಾ, ಅದಕ್ಕಿಂತ ಫುಲ್ಫಿಲ್ನೆಸ್ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಅದು ಒಂದು ಡಿಫ್ರೆಂಟ್ ಡೈಮೆನ್ಷನ್ನ ಎಕ್ಸ್ಪೀರಿಯನ್ಸ್ ಥರ ಇರುತ್ತೆ. 5ನೇ ಸೈನ್ ಕೋರ್ ವ್ಯಾಲ್ಯೂಸಲ್ಲಿ ಸಿಮಿಲಾರಿಟಿ. ಟ್ವಿನ್ ಫ್ಲೇಮ್ಸಲ್ಲಿ ಒಪಿನಿಯನ್ಸ್, ಬಿಲೀವ್ಸ್, ಲೈಫ್ ಸ್ಟೈಲ್ಸ್ ಎಲ್ಲ ಡಿಫ್ರೆಂಟ್ ಆಗಿರ್ಬೋದು. ಒಬ್ಬರು ವೆಜಿಟೇರಿಯನ್ ಆಗಿರ್ಬೋದು, ಇನ್ನೊಬ್ಬರು ನಾನ್ ವೆಜಿಟೇರಿಯನ್ ಆಗಿರ್ಬೋದು. ಒಬ್ಬರು ಒಂದು ರಿಲಿಜನಲ್ಲಿ ನಂಬಿಕೆ ಇಡ್ತಾರೆ, ಇನ್ನೊಬ್ಬರು ಬೇರೆ ರೀತಿ ಯೋಚಿಸ್ತಾರೆ. ಇದೆಲ್ಲ ಸರ್ಫೇಸ್ ಲೆವೆಲ್. ಆದರೆ ಆ ಸರ್ಫೇಸ್ನ ದಾಟಿ ಒಳಗೆ ಹೋದರೆ ಅವರ ಕೋರ್ ವ್ಯಾಲ್ಯೂಸ್ ಒಂದೇ ಆಗಿರುತ್ತೆ. ಜೀವನದ ಬಗ್ಗೆ ಅವರ ಫಂಡಮೆಂಟಲ್ ಆ್ಯಟಿಟ್ಯೂಡ್ ಒಂದೇ ಆಗಿರುತ್ತೆ. ವೆಜಿಟೇರಿಯನ್ ಒಬ್ಬ ಪ್ರಾಣಿಗಳ ಬಗ್ಗೆ ಪ್ರೀತಿಯಿಂದ ಆ ಚಾಯ್ಸ್ ಮಾಡಿರ್ತಾರೆ. ಇನ್ನೊಬ್ಬರು ನಾನ್ ವೆಜಿಟೇರಿಯನ್ ಆಗಿದ್ದರೂ ಆ ಪ್ರಾಣಿಗಳನ್ನ ಅಷ್ಟೇ ಪ್ರೀತಿಸ್ತಾರೆ. ಆ ಕೋರ್ ವ್ಯಾಲ್ಯೂ ಒಂದೇ. ಜೀವ ಜಗತ್ತಿನ ಬಗ್ಗೆ ಗೌರವ ಮತ್ತು ಪ್ರೀತಿ ಒಂದೇ ಆಗಿರುತ್ತೆ. ಇದೇ ರೀತಿ ಟ್ವಿನ್ ಫ್ಲೇಮ್ಸ್ನ ಕೋರ್ ವ್ಯಾಲ್ಯೂಸ್ ಯಾವಾಗಲೂ ಅಲೈನ್ಡ್ ಆಗಿರುತ್ತೆ. ಅವು ಬದಲಾಗಲ್ಲ, ಅವು ಎಟರ್ನಲ್. ಆ ಕೋರ್ ವ್ಯಾಲ್ಯೂಸ್ ಮ್ಯಾಚ್ ಆಗುತ್ತೆ ಅಂತ ಅನಿಸಿದ್ರೆ ಆ ಸಂಬಂಧ ಆಳವಾದ ಒಂದು ಬಾಂಡ್ ಆಗಿರ್ಬೋದು. 6ನೇ ಸೈನ್ ಸೋಲ್ ಮಿಷನ್ನಲ್ಲಿ ಸಂಪರ್ಕ. ಟ್ವಿನ್ ಫ್ಲೇಮ್ ಸಂಬಂಧ ಅಂದರೆ ಕೇವಲ ಲವ್ ಸ್ಟೋರಿ ಅಲ್ಲ, ಅದಕ್ಕಿಂತ ದೊಡ್ಡ ಒಂದು ಉದ್ದೇಶ ಇದೆ, ಸೋಲ್ ಮಿಷನ್. ಟ್ವಿನ್ ಫ್ಲೇಮ್ ಇದ್ಮೇಲೆ ನಿಮ್ಮ ಜೀವನದ ಉದ್ದೇಶ ಸ್ಪಷ್ಟ ಆಗುತ್ತೆ. ನಾನು ಯಾಕೆ ಇಲ್ಲಿದ್ದೀನಿ, ನಾನು ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅವ್ರ ಜೊತೆ ಇದ್ದ ತಕ್ಷಣ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಒಂದು ಹೊಸ ಎನರ್ಜಿ ಹುಟ್ಟುತ್ತೆ. ದೂರ ಇದ್ರೂ ಅವರ ಎನರ್ಜೆಟಿಕ್ ಸಪೋರ್ಟ್ ಇದೆ ಅಂತ ಅನಿಸುತ್ತೆ. ಈ ಸೋಲ್ ಮಿಷನ್ ಯಾವಾಗಲೂ ಓವರ್ ಸ್ಪಿರಿಚುಯಾಲಿಟಿನ ತೋರಿಸ್ಬೇಕು ಅಂತ ಅಲ್ಲ, ಹೊಂದಾಣಿಕೆಯ ರಿಲೇಷನ್ಶಿಪ್ನ ಮೂಲಕ ಜಗತ್ತಿಗೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬಹುದು ಅಂತ. ಅದು ಒಂದು ಮಿಷನ್. ಅವರ ಕಂಬೈನ್ಡ್ ಎನರ್ಜಿ ಒಂದು ಹೈಯರ್ ಪರ್ಪಸ್ಗೋಸ್ಕರ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ. 7ನೇ ಸೈನ್ ಅನ್ವೇವರಿಂಗ್ ಸಿಂಕ್ರೋನಿ. ಇದು ಟ್ವಿನ್ ಫ್ಲೇಮ್ನ ಅತ್ಯಂತ ಮಿಸ್ಟಿಕಲ್ ಆದ ಸೈನ್. ಸಾಮಾನ್ಯವಾದ ಸಂಬಂಧಗಳಲ್ಲಿ ಇಬ್ಬರು ಪ್ರತ್ಯೇಕವಾದ ಮೈಂಡ್ಸ್ನ ಹೊಂದಿರ್ತಾರೆ. ಒಬ್ಬರ ಡಿಸೈರ್ ಇನ್ನೊಬ್ಬರಿಗೆ ಗೊತ್ತಾಗಲ್ಲ. ಒಬ್ಬರ ಗೋಲ್ಸ್ ಬದಲಾದ ತಕ್ಷಣ ಜಗಳ ಶುರು ಆಗುತ್ತೆ. ಆದರೆ ಟ್ವಿನ್ ಫ್ಲೇಮ್ ಸಂಬಂಧದಲ್ಲಿ ಏನಾಗುತ್ತೆ ಅಂದರೆ ಇಬ್ಬರ ಕಾನ್ಷಿಯಸ್ನೆಸ್ ಒಂದು ಯುನಿಟಿಯಲ್ಲಿರುತ್ತೆ. ಒಬ್ಬರ ಥಾಟ್ಸ್ ಇನ್ನೊಬ್ಬರಿಗೆ ನ್ಯಾಚುರಲಿ ಫೀಲ್ ಆಗುತ್ತೆ. ಒಬ್ಬರ ಡಿಸೈರ್ಸ್ ಇವಾಲ್ವ್ ಆದ ತಕ್ಷಣ ಇನ್ನೊಬ್ಬರ ಡಿಸೈರ್ಸ್ ಕೂಡ ಅದೇ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಈ ರೀತಿ ಯಾವಾಗಲಾದರೂ ಫೀಲ್ ಆಗಿದ್ದೀರಾ? ಲೈಕ್, ಹೇ, ನಾನು ಅದೇ ಯೋಚಿಸ್ತಿದ್ದೆ, ನೀನು ಅದನ್ನೇ ಮಾತಾಡಿದೆ ಅಂತ. ಅಥವಾ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಇದ್ದ ಮೇಲೂ ಅವರ ಪ್ರೆಸೆನ್ಸ್ ನಿಮಗೆ ಫೀಲ್ ಆಗಿದೆಯಾ? ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಆ ಶೇರ್ಡ್ ಕಾನ್ಷಿಯಸ್ನ ಶಕ್ತಿ. ಟ್ವಿನ್ ಫ್ಲೇಮ್ಸ್ ಫಿಸಿಕಲಿ ದೂರ ಇದ್ದರೂ ಆ ಸ್ಪಿರಿಚುವಲ್ ಯೂನಿಟಿ ಬ್ರೇಕ್ ಆಗಲ್ಲ. ಅವರು ಒಬ್ಬರ ಗ್ರೋತ್ನ ಇನ್ನೊಬ್ಬರು ಸೈಲೆಂಟಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇಂಥ ಸಿಂಕ್ರನಿ ಬೇರೆ ಯಾವ ರಿಲೇಷನ್ಶಿಪ್ಪಲ್ಲೂ ಸಾಧ್ಯ ಇಲ್ಲ. ಸೊ ಟ್ವಿನ್ ಫ್ಲೇಮ್ ಸಂಬಂಧ ಒಂದು ಸಾಮಾನ್ಯವಾದ ಸಂಬಂಧ ಅಲ್ಲ, ಅದು 2 ಸೋಲ್ಸ್ನ ಒಂದು ಯೂನಿಯನ್ ಅಂತ ಪ್ರೂವ್ ಮಾಡುತ್ತೆ. ಫ್ರೆಂಡ್ಸ್, ಈ 7 ಸೈನ್ಸ್ ಕೇಳಿದ ಮೇಲೆ ಒಂದು ಮಾತು ಹೇಳಬೇಕು. ಟ್ವಿನ್ ಫ್ಲೇಮ್ ಜರ್ನಿ ಯಾವಾಗಲೂ ಈಸಿ ಅಲ್ಲ. ಅಲ್ಲಿ ಇಂಟೆನ್ಸ್ ಲವ್ ಇರುತ್ತೆ, ಪೇನ್ಫುಲ್ ಮಿರರಿಂಗ್ ಇರುತ್ತೆ, ಸಮಾಜದ ಜಡ್ಜ್ಮೆಂಟ್ ಇರುತ್ತೆ, ಕೆಲವೊಮ್ಮೆ ಸಪ್ರೇಷನ್ ಕೂಡ ಇರುತ್ತೆ. ಆದರೆ ಈ ಎಲ್ಲ ಕಷ್ಟಗಳ ಉದ್ದೇಶ ಒಂದೇ ಒಂದು, ನಿಮ್ಮ ಆತ್ಮ ಅದರ ಅತ್ಯಂತ ಆಳವಾದ ಪೊಟೆನ್ಷಿಯಲ್ನ ಟಚ್ ಮಾಡಲಿ ಅಂತ.
ಸಮಾಜದ ಎಕ್ಸ್ಪೆಕ್ಟೇಷನ್ಸ್, ನಮ್ಮ ಈಗೋ, ನಮ್ಮ ಹಳೆಯ ಗಾಯಗಳು ಎಲ್ಲ ಈ ಜರ್ನಿಯಲ್ಲಿ ಹೀಲ್ ಆಗುತ್ತೆ. ಒಟ್ಟಿಗೆ ಬದುಕಿದ್ರೂ ಸರಿ, ಬೇರೆ ಆದರೂ ಸರಿ, ಆ ಟ್ರಾನ್ಸ್ಫಾರ್ಮೇಷನ್ ಶಾಶ್ವತವಾಗಿರುತ್ತೆ. ಅವ್ರನ್ನ ಮೀಟ್ ಆದಮೇಲೆ ನಾನು ಹಳೆಯ ವ್ಯಕ್ತಿಯಾಗಿಲ್ಲ ಅಂತ ಈ ರಿಲೇಷನ್ಶಿಪ್ನ ಎಕ್ಸ್ಪೀರಿಯೆನ್ಸ್ ಮಾಡಿರೋ ಜನ ಹೇಳ್ತಾರೆ. ಅದು ಒಂದು ಎಕ್ಸಿಸ್ಟೆನ್ಷಿಯಲ್ ಶಿಫ್ಟ್. ಹಳೆ ಐಡೆಂಟಿಟಿ ಹೋಗಿ ಹೊಸ ಆತ್ಮ ಹುಟ್ಟುತ್ತೆ. ಅದೇ ಸ್ಪಿರಿಚುವಲ್ ಅವೇಕನಿಂಗ್. ಅದೇ ಟ್ವಿನ್ ಫ್ಲೇಮ್ ಜರ್ನಿಯ ಅತ್ಯಂತ ಮುಖ್ಯವಾದ ಗಿಫ್ಟ್. ಸರಿ, ಇವಾಗ ನಿಮ್ಗೊಂದು ಪ್ರಶ್ನೆ. ಈ 7 ಸೈನ್ಸಲ್ಲಿ ಎಷ್ಟು ಸೈನ್ಸ್ ನಿಮ್ಮ ಜೀವನದ ಯಾರಾದರೂ ಒಬ್ಬ ವ್ಯಕ್ತಿ ಜೊತೆ ಮ್ಯಾಚ್ ಆಗ್ತಿದೆ? ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಹೈಪ್ ಮಾಡಿ.